ನಾವ್ ಹೆಣ್ಮಕ್ಳು ಎಷ್ಟು ಶಾರ್ಪ್ ಇರ್ತೀವಿ ಅಂತಂದ್ರೆ ಒಂದ್ಸಲಿ ಏನಾದ್ರು ಕೆಲಸ ನೋಡ್ಕೊಂಡ್ಬಿಟ್ವಿ ಅಂತಂದ್ರೆ ನೆಕ್ಸ್ಟ್ ಅದನ್ನೇ ನಾವೇ ಮಾಡೋಕೆ ಟ್ರೈ ಮಾಡ್ತಾ ಇರ್ತೀವಿ. ಇವತ್ತು ಹಂಗೆ ಆಯ್ತು. ಎಸ್ ಕಾರ್ನರ್ ಸ್ವಲ್ಪ ರಿಮೂವ್ ಮಾಡಿದ್ರಲ್ವಾ ಗ್ಯಾಸ್ ಪೈಪ್ ಇದ್ ಮಾಡೋದಕ್ಕೆ ಅವ್ರು ಬಂದಿರ್ಲಿಲ್ಲ. ಹಂಗಾಗಿ ಇನ್ನ ಒಂದ್ ವಾರ ಯಾರ್ ವೇಟ್ ಮಾಡೋದು ಅಂತ ನಾನೇನೆ ಅದನ್ನ ಫಿಟ್ ಮಾಡ್ಕೊಂಡ್ಬಿಟ್ಟೆ. ಹಂಗಾಗಿ ಹೇಳ್ತಾ ಇದ್ರು ಅವರು ಪ್ಲಂಬಿಂಗ್ ಅವರು ಬೇಡ, ಕಾರ್ಪೆಂಟರ್ ಬೇಡ ಬಿಡಮ್ಮ ಎಲ್ಲ ನೀವೇ ಮಾಡ್ಕೊಂಡ್ಬಿಡ್ತೀರಾ ಅಂತ ಅನ್ಬಿಟ್ಟು. ಈ ಬೌಲ್ ಬಗ್ಗೆ ಹೇಳ್ಬೇಕಂದ್ರೆ ಸಖತ್ ಇಷ್ಟ ಆಯ್ತು. ಹಂಗಾಗಿ ನಿಮ್ಗೂ ಕೂಡ ತಿಳಿಸ್ತಾ ಇದೀನಿ. ಸೆಟ್ ಆಫ್ 3 ಬರುತ್ತೆ. ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ತಾ ಇದೀನಿ. ಈ ಗಿಡ ಸ್ವಲ್ಪ ಇದಾಗಿತ್ತು ಅಂತ ಅನ್ಬಿಟ್ಟು ಇದನ್ನ ಅಂದ್ರೆ ಆಯಿಲ್ ಬಾಟಲ್ ಅದು ಅದನ್ನು ಕೂಡ ನಾನು ರಿಮೂವ್ ಮಾಡಿ ಸ್ಟಡಿ ಟೇಬಲ್ ಅಲ್ಲಿ ಇಡೋಣ ಅಂತ ಅನ್ಬಿಟ್ಟು ಇವತ್ತು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ. ಶುಕ್ರವಾರ ಅನ್ನಲ್ಲ ಮಂಗಳವಾರ ಅನ್ನಲ್ಲ ಯಾವಾಗ್ಲೂ ಕ್ಲೀನ್ ಮಾಡ್ತಾನೆ ಇರ್ತೀಯ ಅಂದಾಗ್ಲೇ ಕ್ಲೀನಿಂಗ್ ನ ಸ್ಟಾಪ್ ಮಾಡಿ ತರಕಾರಿ ತರೋಣ ಅಂತ ಹೋಗಿದ್ದೆ. ಎಲ್ಲ ಕೂಡ ತರಕಾರಿ ಎಲ್ಲ ತಗೊಂಡ್ ಬಂದೆ. ಒಂದ್ 3-4 ದಿನಕ್ಕಾಗೋ ಅಷ್ಟು ತಗೊಂಡ್ ಬಂದು ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡೆ. ಅಷ್ಟರಲ್ಲಿ ಬಸ್ಯ ಕೂಡ ಬಂದ. ಅಷ್ಟರಲ್ಲಿ ಅವನಿಗೂ ಕೂಡ ಅನ್ನಕ್ಕೆ ಇಟ್ಬಿಟ್ಟು ಅಜ್ಜಿಗೆ ಅಂತ ಅನ್ಬಿಟ್ಟು ಬಿಸ್ಕೆಟ್ ತಗೊಂಡ್ ಬಂದಿದ್ದೆ. ಅದನ್ನು ಕೂಡ ಕೊಡೋಣ ಅಂತ ಅನ್ಬಿಟ್ಟು ಈರುಳ್ಳಿ ಚೆನ್ನಾಗಿತ್ತು ಅಂತ ತಗೊಂಡ್ ಬಂದೆ. ಇದೊಂದು ಪ್ಲಾಂಟ್ ತುಂಬಾ ಇಷ್ಟ ಆಯ್ತು. ಆಶಾಮ್ಮನೆ ಈ ಪ್ಲಾಂಟ್ ನ